2, 3, 4, 5, 6, 7, 8. Twenty-five, 26, 27, 28. ಇದೇನಿದು ಕೌಂಟ್ ಮಾಡ್ತಾ ಇದ್ದಾರಲ್ಲ ಆಡ್ತಿದ್ದಾರಲ್ಲ ದುರ್ಗಾ ಬಾಸು ಸ್ವಲ್ಪ ಸುಮ್ಮನೆ ರೀ ಮಾತಾಡ್ಬೇಡಿ. ಪುಟ್ಟು ನಮ್ಗೆ ಗೊತ್ತಾಗ್ಬಿಡುತ್ತೆ, ಆಮೇಲೆ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ. ಇಲ್ಲೇನ್ ಮಾಡ್ತಾ ಇದೀಯಾ? ಬಾಸು ನಿಮ್ ತಮ್ಮಯ್ಯ ಅಂತೀನಿ, ಸುಮ್ಮನೆ ರೀ. ಅಕಸ್ಮಾತ್ ಇಲ್ಲಿ ಬಂದ್ರೆ ನಾನು ಸಿಕ್ಕಾಕೊಳ್ಬಿಡ್ತೀನಿ. ಸಿಕ್ಕಾಕೊಂಡ್ಬಿಡ್ತೀಯಾ? ಹಂಗಾದ್ರೆ ನಾನು ಹೇಳ್ತೀನಿ. ಬಾಯಿ ಮುಚ್ಕೊಂಡಿರ್ತೀವಿ ಅಲ್ವಾ? ಬಾಯಿ ಮುಚ್ಕೊಂಡು ಇರ್ತೀವನಾ? ಇರ್ತೀಯೋ ಅಲ್ಲ ಇರಿ ಅಂತ ಹೇಳಕ್ ಬಂದೆ. ಸುಮ್ಮನೆ ರೀ ಬಾಸು, ಅವಳು ಗೊತ್ತಾಗ್ಬಿಡುತ್ತೆ, ಆಮೇಲೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಪ್ಲೀಸ್. ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಇಷ್ಟೆಲ್ಲ ಓದಾಡ್ತಾ ಇದೀಯಾ? ಮತ್ತಿನೇನು ಅನ್ಕೊಂಡ್ರಿ? ಏನಿಲ್ಲ. ಗುಣಗುತ್ತ ಗುಣಗಾನವ ಮಾಡಿದೆ ಮನ. Forty-seven, 48, 49, 50. ದುರ್ಗಾ, ನಾನು ಕೌಂಟ್ ಮಾಡಾಯ್ತು. ನೀನ್ ಬಚ್ಚಿಡ್ಕೊಂಡಿದ್ಯಾ ತಾನೆ? ಕಂಡ್ಬಿಟ್ಟೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಬಂದಿದ್ದೀರಾ. ಐಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು. ಇಟ್ಸ್ ಓಕೆ ಶರತ್ ಸರ್, ನಿಮ್ಮ ಪ್ರಾಜೆಕ್ಟ್ ಐಡಿಯಾ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇದರಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಎಲ್ಲ ಇದೆ, ಒಂದ್ಸರಿ ಚೆಕ್ ಮಾಡ್ಬಿಡಿ. ಓಕೆ ಸರ್. ಪುಟ್ಟ, ದುರ್ಗಾ, ನಂಗ್ ಮನ್ಸಲ್ಲಿ ಏನ್ ಬೇಕು ಅಂತ ಅನ್ಕೊಂಡಿದ್ನೋ ಅದ್ ನಾನು ಹೇಳ್ದೆ ನೀನೆಲ್ಲ ತಂದಿದ್ಯಾ. ನೀನ್ ಸೂಪರ್. ಅರೆ ಇದೇನಿದು? ಇಡೀ ಟಾಯ್ ಶಾಪ್ನೇ ತಗೊಂಡ್ಬಂದಿದ್ಯಾ? ಇದನ್ನೆಲ್ಲ ಯಾವಾಗ ತಂದೆ? ನಾನು ಈಗ ಎಷ್ಟು ಸತಿ ಹೇಳಿದ್ದೀನಿ ಇವಳಿಗೆ ಯಾವ ಆಟ ಸಾಮಾನು ತರಬೇಡ ಅಂತ. ಬಾಸು, ಇದ್ರಲ್ಲಿ ಏನಿದೆ? ನೀವು ತರ್ತೀರಾ, ಹಾಗೆ ನಾನು ತಂದಿದ್ದೀನಿ. ನೋಡು, ನಾನು ತರದು ಒಂದೋ ಎರಡೋ, ನೀನ್ ನೋಡಿದ್ರೆ ಇಡೀ ಟ್ರಕ್ನೇ ತುಂಬಿಸ್ಕೊಂಡು ತಗೊಂಡ್ಬಂದಿದ್ಯಲ್ಲ. ನೋಡು, ನೀನುಳ್ಳ ಹಾಳು ಮಾಡ್ತಾ ಇದ್ಯಾ. ಬಾಸು, ನಾನು ಪುಟ್ ಮೇಡಮ್ನ ಹಾಳು ಮಾಡ್ತಿಲ್ಲ, ಮುದ್ದು ಮಾಡ್ತಿರೋದು. ಅವಳನ್ನ ಹಾಳು ಮಾಡ್ತಿರೋದು ನೀವು. ಅವಳನ್ನ ಮುದ್ದು ಮಾಡಿ ಎಷ್ಟು ಹಾಳು ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು. ಏನ? ನಾನಾ? ನೀನು ಅವಳು ಕೇಳಿದ್ದನ್ನೆಲ್ಲ ಕೊಡ್ಸಿ ಅವಳನ್ನ ಗ್ಯಾಂಗ್ಸ್ಟರ್ ಮಾಡ್ತಾ ಇದೀಯಾ. ದುರ್ಗಾ,
ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅಬ್ಬಬ್ಬ, ಈ ಹೆಣ್ಮಕ್ಳಿದಾರಲ್ಲ, ಇವ್ರಿಗೆ ಯಾವುದನ್ನು ಸುಲಭವಾಗಿ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಈ ಹುಡುಗರಿದಾರಲ್ಲ, ಅವ್ರಿಗೇನಾದ್ರೂ ಖುಷಿ ಆಗ್ಬಿಟ್ರೆ ಮುಗ್ದೇ ಹೋಯ್ತು. ಎದುರುಗಡೆ ಯಾರಿದ್ದಾರೆ, ಯಾವ ಪರಿಸ್ಥಿತಿಲಿದ್ದಾರೆ, ಒಂದ್ ಸ್ವಲ್ಪನೂ ಯೋಚನೆ ಮಾಡಲ್ಲ. ಓಡೋಗಿ ತಪ್ಕೊಂಡ್ಬಿಡೋದು, ಮುದ್ ಮಾಡ್ಬಿಡೋದು. ಏಯ್ ಸುಮ್ಮನೆ ಯಾವ್ಯಾವ್ದನ್ನ ಎಲ್ಲರಿಗೂ ಕನೆಕ್ಟ್ ಮಾಡ್ಬೇಡ. ನಾನು ನಿನ್ನಂತ ಹುಡುಗಿರಿಗೆ ಹೇಳ್ತಾ ಇರೋದು. ಬೇಕಾದ್ರೆ ಬೆಟ್ಟ ತಂದು ಮನೆ ಮುಂದೆ ನಿಲ್ಲಿಸ್ಬೋದು, ಆದ್ರೆ ನಿನ್ನಂತವ್ರಿಗೆ ಬುದ್ಧಿ ಹೇಳೋಕೆ ಸಾಧ್ಯನೇ ಇಲ್ಲ. ಹೌದು, ನಾನು ನಿಮ್ಮಂತ ಹುಡುಗರ ಬಗ್ಗೆನೇ ಮಾತಾಡ್ತಿರೋದು. ನೀವೆಲ್ಲ ಹೇಗ್ ಗೊತ್ತಾ, ಎಲ್ಲಾ ವಿಷಯ ನಮ್ಗೆ ಗೊತ್ತು ಅಂತ ದೊಡ್ಡ ಬುದ್ಧಿವಂತರ ತರ ಬಿಲ್ಡಪ್ ತಗೋತಾರೆ. ಆದ್ರೆ ಒಂದ್ ಚಿಕ್ಕ ವಿಷಯನೂ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದೇ ನಿಮ್ಗೆ ಅರ್ಥ ಮಾಡ್ಸೋದ್ ಬದಲು ಹೋಗ್ ನಮ್ ತಲೆನೆಲ್ಲರೂ ಚಚ್ಕೊಬಿಡ್ಬೋದು. ನಾವು ಬೇಕಾದ್ರೆ ತಲೆ ಕೆಳಗಾಗಿ ನಿಂತು ನೀರು ಕುಡಿಬೋದು, ಆದ್ರೆ ನಿಮ್ಮನ್ನ ಏನಂದ್ರೂ ಅಷ್ಟು ಸುಲಭವಾಗಿ ಒಪ್ಸೋಕೆ ಸಾಧ್ಯನೇ ಇಲ್ಲ. ನಾವ್ ಏನ್ ಹೇಳ್ತೀವೋ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ. ಆದ್ರೆ ನೀವು ಮಾಡೋದನ್ನ ಬಿಟ್ಟು ಮಾಡ್ಬಾರೋದನ್ನೆಲ್ಲ ಮಾಡ್ತೀರಾ. ನಾನೇನ್ ಮಾಡ್ದೆ? ಈ ಮೊಳೆನ ಗೋಡೆ ಹೊಡೆದ್ರೆ ಅದು ಅಟ್ಲೀಸ್ಟ್ ಒಳಗೆ ಹೋಗುತ್ತೆ. ನಿನ್ ತಲೆಗೆ ಯಾವ್ದಾದ್ರು ವಿಷಯ ಹಾಕ್ಬೇಕು ಅಂತಂದ್ರೆ ಅದು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಆಹಾಹಾಹಾಹಾ, ಇಡೀ ಜಗತ್ತೇ ಇವ್ರಿಂದೆ ಸುತ್ತಬೇಕು ಅಂತ ಅನ್ಕೋತಾರೆ. ಆದ್ರೆ ನಿಮ್ಮ ಅಹಂಕಾರ ಇದೆಯಲ್ಲ, ಅದನ್ನ ಬ್ರಹ್ಮ ಬಂದ್ರೂ ಸರಿ ಮಾಡ್ಸಕ್ಕಾಗಲ್ಲ. ಅಹಂಕಾರನ ನನಗ?